ಖಾಸಗಿ ಬಸ್ ಒಂದು ಧಗಧಗನೆ ಹೊತ್ತಿ ಉರಿದಿದೆ. 40 ಪ್ರಯಾಣಿಕರು ಆ ಬಸ್ನಲ್ಲಿ ಇರ್ತಾರೆ. ಪ್ರಯಾಣಿಕರೆಲ್ಲರೂ ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಆದರೆ ಹಣ, ಚಿನ್ನಾಭರಣ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಹೋಗಿದೆ. ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಿರ್ಲಕ್ಷ್ಯದಿಂದಾಗಿ ರಸ್ತೆ ಪಕ್ಕಕ್ಕೆ ಬಸ್ ಜಾರಿದೆ. ಹಳ್ಳಕ್ಕೆ ವಾಲಿ ಬಸ್ ಪಲ್ಟಿಯಾಗಿದೆ. ಅನಂತರದಲ್ಲಿ ವಿದ್ಯುತ್ ಲೈನ್ ತಗುಲಿ ಬೆಂಕಿ ಸಂಭವಿಸಿದೆ. ವಿದ್ಯುತ್ ಪಸರಿಸಿ ಧಗಧಗನೆ ಸಂಜನಾ ಟ್ರಾವೆಲ್ಸ್ ಎನ್ನುವಂತಹ ಬಸ್ ಹೊತ್ತಿ ಉರಿದಿದೆ. ಬೆಂಗಳೂರು ಟು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಆಗಿರುವಂತಹ ಘಟನೆ ಇದು. ಬಸ್ಗೆ ವಿದ್ಯುತ್ ಲೈನ್ ತಗುಲಿರೋದ್ರಿಂದ ಬೆಂಕಿ ಹೊತ್ತಿಕೊಂಡಿದೆ. ಬಸ್ನಿಂದ ಕೆಳಗಿಳಿದು ಅಲ್ಲಿದ್ದಂತ ಪ್ರಯಾಣಿಕರು ಜೀವ ಉಳಿಸಿಕೊಂಡಿದ್ದಾರೆ. ಪ್ರಯಾಣಿಕರ ಕಣ್ಣೆದುರೇ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬಸ್ ದಗ್ಗಿಸ್ತಾ ಇದೆ ಬೆಂಕಿಯಿಂದ ಅಂತ ಹೇಳಿ. ಅಗ್ನಿಶಾಮಕ ದಳ ಬರುವಷ್ಟರಲ್ಲಿ ಬಸ್ ಸುಟ್ಟು ಹೋಗಿದೆ. KA01 AA7740 ಸಂಜನಾ ಹೆಸರಿನ ಖಾಸಗಿ ಬಸ್ ಅದು. ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳದಲ್ಲಿ ಪ್ರಯಾಣಿಕರು ಪರದಾಟವನ್ನು ಅನುಭವಿಸಿದ್ದಾರೆ, ಕಣ್ಣೀರಿಟ್ಟು ಗೋಳಾಡಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿ ಕಡೆಗೆ ಹೊರಡ್ತಾ ಇದ್ದಂತ ಬಸ್ ಅದು ಮಧ್ಯರಾತ್ರಿ 1 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅವಘಡ ಸಂಭವಿಸಿದೆ. ಮಧ್ಯರಾತ್ರಿ 1 ಗಂಟೆಯ ಸಮಯ ಆಗಿರೋದ್ರಿಂದ ಸಾಕಷ್ಟು ಜನ ಬಸ್ನಲ್ಲಿ ನಿದ್ರೆಗೆ ಜಾರಿರ್ತಾರೆ. ಏನಾಗ್ತಾ ಇದೆ ಅನ್ನೋದು ಅವರಿಗೂ ಕೂಡ ಗೊತ್ತಿರೋದಿಲ್ಲ. ಆದರೆ ಕಣ್ಣು ಬಿಡುವಷ್ಟರೊಳಗೆ ಈ ರೀತಿಯಾದಂತಹ ಬೆಂಕಿಯ ಅವಘಡ ಆಗಿರುತ್ತೆ. ಹಾಗಾಗಿ ತಕ್ಷಣವೇ ಬಸ್ಸಿನಿಂದ ಪ್ರಯಾಣಿಕರು ಕೆಳಗೆ ಇಳಿದು ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಸಾಕಷ್ಟು ಜನ ಪುರುಷರು, ಮಹಿಳೆಯರು ಸೇರಿದಂತೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಅವರ ಜೊತೆಗೆ ಇದ್ರು. ಬಸ್ನಲ್ಲಿ ಹೋಗೋದಕ್ಕೆ ಟಿಕೆಟ್ ಬುಕ್ಕಿಂಗ್ ಆಗಿ ಬಸ್ನಲ್ಲಿ ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ.